ರಾಜ್ಯದಲ್ಲಿ ತೃತೀಯ ಭಾಷೆ ಹಿಂದಿಗೆ ಗ್ರೇಡಿಂಗ್ ನೀಡುವಂತಹ ವಿಚಾರವಾಗಿ ಇದೀಗ ರಾಜ್ಯಪಾಲರು ಸರ್ಕಾರದ ಈ ಒಂದು ನಿರ್ಧಾರ ಏನಿದೆ ಅದನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಇವಾಗ ಸಿಎಸ್ಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ವಿಚಾರಕ್ಕೆ ಕರವೇ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಈ ವಿಚಾರ ಸಂಬಂಧ ಮಾತಾಡ್ಲಿಕ್ಕೆ ನನ್ನ ಜೊತೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಇದ್ದಾರೆ. ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ನೀವೆಲ್ಲ ಸತತವಾಗಿ ಹೋರಾಟ ಮಾಡ್ತಾ ಇದ್ರಿ ಹಿಂದಿಯನ್ನ ತೆಗೆದು ಹಾಕ್ಬೇಕು ಅಂತ ಹೇಳಿ. ಈಗ ಅದರ ಪ್ರತಿಫಲವಾಗಿ ಇವಾಗ ರಾಜ್ಯ ಸರ್ಕಾರವು ಕೂಡ ತೃತೀಯ ಭಾಷೆ ಹಿಂದಿಗೆ ಗ್ರೇಡಿಂಗ್ ಅನ್ನ ನೀಡಲಿಕ್ಕೆ ಮುಂದಾಕಿತ್ತು. ಆದ್ರೆ ಇವಾಗ ರಾಜ್ಯಪಾಲರು ಪತ್ರವನ್ನ ಬರೆದಿದ್ದಾರೆ, ನೀವು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದೀರಾ. ಏನ್ ಹೇಳ್ತೀರಾ ಸರ್ ಈ ವಿಚಾರವಾಗಿ? ನೋಡಿ, ರಾಜ್ಯಪಾಲರು ಅವರು ಮೊದಲು ಅವರ ಹುದ್ದೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ರಾಜ್ಯ ಸರ್ಕಾರದ ದಿನನಿತ್ಯದ ನಡವಳಿಕೆ ಬಗ್ಗೆ ಮಾತಾಡಕ್ಕೆ ರಾಜ್ಯಪಾಲರೇನು ವಿರೋಧ ಪಕ್ಷದ ನಾಯಕರಲ್ಲ. ರಾಜ್ಯಪಾಲರು ಸರ್ಕಾರದ ಪದನಿಮಿತ್ತ ಒಬ್ಬ ಮುಖ್ಯಸ್ಥರು, ಸರ್ಕಾರದ ಒಬ್ಬ ಮುಖ್ಯಸ್ಥರು. ಅವರು ಪ್ರಜಾಪ್ರಭುತ್ವದ ವಿರುದ್ಧ ಅವರ ನಡೆ ಆಗಬಾರದು. ಅವರು ಆ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಕರ್ನಾಟಕದ ಶಿಕ್ಷಣ ನೀತಿಯನ್ನ ಅದರ ಆಗು ಹೋಗುಗಳನ್ನು ಸರಿಪಡಿಸಬೇಕಾದವರು ಕರ್ನಾಟಕ ಸರ್ಕಾರ. ಕರ್ನಾಟಕದ ಪ್ರಜೆಗಳು ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಇಂಥದ್ದೊಂದು ತೀರ್ಮಾನ ಮಾಡಿರುವಾಗ ರಾಜ್ಯಪಾಲರ ಮಧ್ಯಪ್ರವೇಶ ಯಾವ ಕಾರಣಕ್ಕೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆಂದ್ರೆ ಈ ರಾಜ್ಯಪಾಲರು ಅಪ್ಪಟ ಹಿಂದಿ ಪ್ರೇಮಿ. ಈ ರಾಜ್ಯಪಾಲರು ರಾಜ್ಯ ಮಧ್ಯಪ್ರದೇಶ, ಅಲ್ಲಿ ದ್ವಿಭಾಷಾ ನೀತಿ ಇದೆ, ಅಲ್ಲಿ ತ್ರಿಭಾಷಾ ನೀತಿ ಇಲ್ಲ. ಮೊದಲು ಈ ರಾಜ್ಯಪಾಲರು ಇಲ್ಲಿ ತ್ರಿಭಾಷಾ ನೀತಿ ಹಿಂದಿಯ ಅಂಕವನ್ನು ಕೈ ಬಿಟ್ಟಿದ್ದಕ್ಕೆ ಪರಿಶೀಲನೆ ಮಾಡಿ ಅಂತ ಪತ್ರ ಬರೆಯೋದಾದ್ರೆ ನಿಮ್ಮ ಮಧ್ಯಪ್ರದೇಶಕ್ಕೆ ಪತ್ರ ಬರೀರಿ ರಾಜ್ಯಪಾಲರೇ, ಅಲ್ಲಿ ದ್ವಿಭಾಷಾ ನೀತಿ ಇದೆಯಲ್ಲ, ಅಲ್ಲಿ ತ್ರಿಭಾಷಾ ನೀತಿಯನ್ನು ತಗೊಂಬನ್ನಿ. ನಮ್ಮ ಮೇಲೆ ಬಲವಂತವಾದ ಕರ್ನಾಟಕದ ಮಕ್ಕಳ ಮೇಲೆ ಬಲವಂತದ ಹಿಂದಿ ಹೇರಿಕೆ ಮಾಡ್ತಾ ಇದ್ದೀರಲ್ಲ, ಅಲ್ಲಿ ಕನ್ನಡವನ್ನ ಮಧ್ಯಪ್ರದೇಶದ ಮಕ್ಕಳಿಗೆ ಒಂದು ಭಾಷೆಯಾಗಿ ಕಲಿಸಿ ಅಂತ ಹೇಳುವ ಮುಖಾಂತರ ತ್ರಿಭಾಷಾ ನೀತಿಯನ್ನ ರಾಜ್ಯಪಾಲರು ತರುವಂತ ಕೆಲಸ ಮಾಡಲಿ. ಆ ಮಧ್ಯಪ್ರದೇಶದ ಮುಖ್ಯಮಂತ್ರಿಗೆ ನಮ್ಮ ರಾಜ್ಯಪಾಲರು ಪತ್ರ ಬರೆದು ವಿನಂತಿ ಮಾಡಿಕೊಂಡಿದ್ರೆ ಆಗ ಈ ರಾಜ್ಯಪಾಲರ ತಾಕತ್ತನ್ನ ನಾನು ಒಪ್ತಿದ್ದೆ. ಅದು ಬಿಟ್ಟು ಕನ್ನಡದ ಮಕ್ಕಳ ಭವಿಷ್ಯ ಬದುಕಿನ ಬಗ್ಗೆ ಅರಿವಿಲ್ಲದ ರಾಜ್ಯಪಾಲರು ಪ್ರತಿ ವರ್ಷ SLCಯಲ್ಲಿ ಲಕ್ಷಾಂತರ ಮಕ್ಕಳು ಹಿಂದಿ ಒಂದು ಸಬ್ಜೆಕ್ಟ್ ಇಂದ ಫೇಲ್ ಆಗ್ತಿರೋದನ್ನ ಅವ್ರ ಅಂಕಿಅಂಶವನ್ನು ತಗೊಂಡು ಮಾತಾಡಬೇಕಾದಂತ ರಾಜ್ಯಪಾಲರು, ಕರ್ನಾಟಕದ ರಾಜ್ಯದ ಮಕ್ಕಳ ಪಾಲಕರಾಗಿ ಕೆಲಸ ಮಾಡಬೇಕಾದಂತ ರಾಜ್ಯಪಾಲರು ಹಿಂದಿ ಬಂಡವಾಳಶಾಹಿಗಳಿಗೆ, ಹಿಂದಿ ಲಾಬಿಗೆ ಮಣಿದು ಈಗ ಹಿಂದಿ ಪರವಾಗಿ ಧ್ವನಿ ಎತ್ತುವಂತ ರಾಜ್ಯಪಾಲರು ಕರ್ನಾಟಕದ ರಾಜ್ಯಪಾಲರಾಗಿ ಒಂದು ನಿಮಿಷ ಇರಬಾರ್ದು. ಕೇಂದ್ರ ಸರ್ಕಾರ ತಕ್ಷಣ ಅವ್ರನ್ನ ವಾಪಸ್ ಕರೆಸ್ಕೋಬೇಕು ಅನ್ನೋ ಆಗ್ರಹವನ್ನ ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ಅದಕ್ಕಾಗಿ ಸೋಮವಾರ 11 ಗಂಟೆಗೆ ರಾಜಭವನಕ್ಕೆ ಮುತ್ತಿಗೆ ಹಾಕಬೇಕು ಅನ್ನೋ ತೀರ್ಮಾನವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಸರ್, ಮತ್ತೊಂದು ಭಾಗದಲ್ಲಿ ವಿರೋಧ ಪಕ್ಷದವರು ಕೂಡ ಸಾಕಷ್ಟು ಜನ ಇದನ್ನ ವಿರೋಧ ಮಾಡಿದ್ರು. ಸೊ ಹೀಗಾಗಿ ರಾಜ್ಯಪಾಲರ ಮೇಲೆ ಕೇಂದ್ರದ ಒಂದು ಒತ್ತಡ ಇದೆ ಅಂತ ಅನ್ಸುತ್ತಾ, ಹೇಗೆ ಸರ್? ಹೌದು, ಯಾಕೆಂದ್ರೆ ಕೇಂದ್ರ ಸರ್ಕಾರ ಅವ್ರನ್ನ ಆಯ್ಕೆ ಮಾಡಿ ರಾಜ್ಯಕ್ಕೆ ಕಳಿಸಿದೆ. ಅಲ್ಲಿ ಕೇಂದ್ರದ ಹಿಂದಿ ಲಾಬಿ ಈ ರಾಜ್ಯಪಾಲರ ಮುಖಾಂತರ ಇಲ್ಲಿ ನಡೆಸಲಿಕ್ಕೆ ಹೊರಟಿದ್ದಾರೆ. ಅವರ ಶಂಕಿನ ತೀರ್ಥ ಈ ರಾಜ್ಯಪಾಲರಿಗೆ ಪ್ರಸಾದವಾಗಿದೆ. ಆ ಋಣ ತೀರಿಸಲಿಕ್ಕೆ ರಾಜ್ಯಪಾಲರು ಇವತ್ತು ಹಿಂದಿ ಪರವಾಗಿ ಮಾತಾಡಲಿಕ್ಕೆ ನಿಂತಿದ್ದಾರೆ. ಹಾಗೆ ನಮ್ಮ ಬಿಜೆಪಿ ನಾಯಕರು, ಕರ್ನಾಟಕದ ಬಿಜೆಪಿ ನಾಯಕರುಗಳು ಸಹ ಹಿಂದಿ ಪರವಾಗಿ ಮಾತಾಡುವಂತ ಬಿಜೆಪಿ ನಾಯಕರಿಗೂ ಸಹ ಆ ಕೇಂದ್ರದ ಶಂಕಿನ ಪ್ರಸಾದವೇ ಅವರು ಮಾತಾಡ್ಲಿಕ್ಕೆ ಆಗಿರೋದು. ಹಾಗಾಗಿ ನಾನು ಬಿಜೆಪಿ ನಾಯಕರಿಗೆ ಹೇಳ್ತೀವಿ, ನೀವು ಹಿಂದಿ ಪರವಾಗಿ ಮಾತಾಡೋದಾದ್ರೆ
ನೀವು ಕರ್ನಾಟಕದ ಮಕ್ಕಳ ಭವಿಷ್ಯದ ಬಗ್ಗೆ ಯಾವತ್ತಾದ್ರೂ ಏನು ಆಗಿದೆ ಏನು ಆಗ್ತಾ ಇದೆ ಅಂತ ಹೇಳಿ ಒಂದ್ ದಿವಸ ಮಾತಾಡ್ಲಿಲ್ವಲ್ಲ ನಮ್ಮ ನಾಯಕರುಗಳು. ಇವತ್ತು ಪ್ರತಿ SLC ಪ್ರತಿ ವರ್ಷವೂ ಸಹ 2024ರಲ್ಲಿ 90,000 ಕನ್ನಡದ ಮಕ್ಕಳು ಒಂದು ಹಿಂದಿ ಭಾಷೆಯಿಂದ SLCಯಲ್ಲಿ ಫೇಲ್ ಆದ್ರಲ್ಲ, ಅದರ ಬಗ್ಗೆ ಒಂದು ದಿವಸ ಈ ನಾಯಕರುಗಳು ಮಾತಾಡಲಿಲ್ಲ. 2025ರಲ್ಲಿ 1,40,000 ಕನ್ನಡದ ಮಕ್ಕಳು ಹಿಂದಿ ಒಂದು ಭಾಷೆಯಿಂದ SLCಯಲ್ಲಿ ಫೇಲ್ ಆದಾಗ ಎಲ್ಲೋಗಿದ್ರಿ ಬಿಜೆಪಿ ನಾಯಕರುಗಳೆಲ್ಲ? ಕಡ್ಲೆಕಾಯಿ ತಿಂತಿದ್ರ ಇವರು? ಯಾಕೆ ಇವರು ಉಸಿರು ಕಟ್ಟಿತ್ತ? ಯಾಕೆ ಅವತ್ತು ಮಾತಾಡಲಿಲ್ಲ? ಇವರಿಗೆ ಅಧಿಕಾರ ಕೊಟ್ಟಿರೋದು ಹಿಂದಿಯ ರಾಜ್ಯದವರಲ್ಲ, ಹಿಂದಿ ಭಾಷಿಕರಲ್ಲ. ಇವರಿಗೆ ಅಧಿಕಾರ ಕೊಟ್ಟು ಕೂರ್ಸಿದ್ದು ನಮ್ಮ ನಾಡಿನ ಮಕ್ಕಳು, ಕನ್ನಡದ ಮಕ್ಕಳು. ಅದರ ಋಣ ತೀರಿಸಬೇಕಾದವರು, ಕರ್ನಾಟಕದ ಕನ್ನಡದ ನಾಡಿನ ಮಕ್ಕಳ ಋಣ ತೀರಿಸಬೇಕಾದವರು ಇವರು ಹಿಂದಿ ಪರವಾಗಿ ಮಾತಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ನಾನು ಇವ್ರಿಗೆ ಪ್ರಶ್ನೆ ಮಾಡ್ತೀನಿ. ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಶಿಕ್ಷಣದಲ್ಲಿ ತ್ರಿಭಾಷಾ ನೀತಿಯನ್ನ ಜಾರಿಗೆ ತರೋದಾದ್ರೆ, ತ್ರಿಭಾಷಾ ನೀತಿಯನ್ನು ಒಪ್ಕೊಳ್ಳಿ ಅಂತ ಹೇಳೋದಾದ್ರೆ, ಪಕ್ಕದ ಮಹಾರಾಷ್ಟ್ರ ಅವ್ರದೇ ಸರ್ಕಾರ ಇದೆ, ಅಲ್ಲಿ ಬಿಜೆಪಿ ಸರ್ಕಾರ ಇದೆಯಲ್ಲ, ಅವ್ರಿಗೆ ಯಾವತ್ತಾದ್ರೂ ಹೇಳಿದ್ರ ನೀವು? ಅಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ತಂದ್ರಲ್ಲ ಅವರು, ನಿಮ್ದೇ ಸರ್ಕಾರ. ಯಾಕೆ ಅಲ್ಲಿಯ ಮರಾಠಿಗರಿಗೆ ಆಗ್ತಿದ್ದಂತ ತ್ರಿಭಾಷಾ ನೀತಿಯಿಂದಾಗಿ ಏನು ಅನ್ಯಾಯ ಆಗ್ತಿತ್ತು, ಆ ಮರಾಠಿಗರ ಪರವಾಗಿ, ಮರಾಠಿ ಪರವಾಗಿ ಧ್ವನಿ ಎತ್ತಿ ಆ ನಾಡಿನ ಮಕ್ಕಳ ಭವಿಷ್ಯಕ್ಕಾಗಿ ದ್ವಿಭಾಷಾ ನೀತಿ ಜಾರಿಗೆ ತಂದ್ರು. ಇಲ್ಲಿ ಬಿಜೆಪಿ ನಾಯಕರು ತ್ರಿಭಾಷಾ ನೀತಿ ಬಗ್ಗೆ ಮಾತಾಡ್ತಾರೆ, ಹಿಂದಿ ಪರವಾಗಿ ಮಾತಾಡ್ತಾರೆ ಅಂದ್ರೆ ನಿಮಗೆ ಯಾವ ದೇಶ ಪ್ರೇಮ ನಿಮ್ದು? ನಿಮ್ಮ ಯಾವ ದೇಶ ಪ್ರೇಮ? ನಿಮಗೆ ಜನ್ಮ ಕೊಟ್ಟಂತ ನಾಡಿನ ಬಗ್ಗೆ ನಿಮಗೆ ಪ್ರೀತಿ ಇಲ್ಲದೆ ಇದ್ದಾಗ, ನಿಮ್ಮ ನಾಡಿನ ಭಾಷೆಯ ಬಗ್ಗೆ ಪ್ರೀತಿ ಇಲ್ದಾಗ, ನಿಮ್ಗೆ ಅಧಿಕಾರ ಕೊಟ್ಟಂತ ಈ ನಾಡಿನ ಜನರ ಬಗ್ಗೆ ಪ್ರೀತಿ ಇಲ್ಲದ ಮೇಲೆ ಇಲ್ಲಿ ಸಲ್ಲದವರು ನೀವು ಯಾವ ರೀತಿಯ ದೇಶ ಪ್ರೇಮಿಗಳಾಗ್ತೀರಿ, ಯಾವ ರೀತಿಯ ದೇಶಭಕ್ತರಾಗ್ತೀರಿ ನೀವು? ಅದಕ್ಕಾಗಿ ಎಲ್ಲ ಬಿಜೆಪಿ ನಾಯಕರುಗಳು, ಅಲ್ಲಿ ಇದೆಯಲ್ಲಪ್ಪ ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಇದೆಯಲ್ಲ, ಅಲ್ಲಿ ಬರೀರಿ ಪತ್ರ, ಅಲ್ಲಿ ತ್ರಿಭಾಷಾ ನೀತಿಯನ್ನು ತಗೊಂಬನ್ನಿ ಅಂತ ಅವ್ರಿಗೆ ಹೇಳಿ. ನಮ್ಮ ಕನ್ನಡ ಭಾಷೆಯನ್ನ ಅಲ್ಲಿ ಕಲಿಸ್ಲಿಕ್ಕೆ ತ್ರಿಭಾಷಾ ನೀತಿಗೆ ನಮ್ಮ ರಾಜ್ಯಪಾಲರು ಪತ್ರ ಬರೀಲಿ, ಅಲ್ಲಿ ಮುಖ್ಯಮಂತ್ರಿಗೆ, ಇಲ್ಲಿಯ ಬಿಜೆಪಿ ನಾಯಕರು ಪತ್ರ ಬರೀರಿ. ಅದು ಬಿಟ್ಟು ಬಲವಂತವಾಗಿ ಕನ್ನಡದ ನಾಡಿನ ಮಕ್ಕಳ ಮೇಲೆ ಹಿಂದಿಯನ್ನ ಬಲವಂತ ಹೇರಿಕೆ ಮಾಡಿದ್ರೆ ಇಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ಅನ್ನೋದನ್ನ ಬಿಜೆಪಿ ನಾಯಕರಿಗೆ ಮತ್ತು ರಾಜ್ಯಪಾಲರಿಗೆ ನೇರವಾಗಿ ಹೇಳಬೇಕಾಗುತ್ತೆ. ಇದು ಎಚ್ಚರಿಕೆ. ನಮ್ಮ ಮೇಲೆ ಬಲವಂತದ ಹಿಂದಿ ಹೇರಿಕೆ ಮಾಡಿದ್ರೆ ಒಕ್ಕೂಟದ ಭಾರತ ಐಕ್ಯತೆಯ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ. ಅವರು ಹೇಳ್ತಾರೆ ಹಿಂದಿಯ ಐಕ್ಯತೆ ಇರೋದೇ ಹಿಂದಿ ಮತ್ತು ಸಂಸ್ಕೃತ ಅಂತ ಹೇಳಿ. ಹಾಗಾದ್ರೆ ಬೇರೆ ಭಾಷೆಗಳು ಭಾರತದ ಭಾಷೆಗಳಲ್ವಾ? ಅದಕ್ಕೆ ಐಕ್ಯತೆಯ ಪ್ರಶ್ನೆ ಬರೋದಿಲ್ವಾ? ಬರೀ ಹಿಂದಿ ಸಂಸ್ಕೃತ ಮಾತ್ರ ಭಾರತದ ಪ್ರಭುತ್ವದ ಐಕ್ಯತೆಯ ಪ್ರಶ್ನೆ ಬಂತ? ಹಾಗಾದ್ರೆ ಈ ಒಕ್ಕೂಟ ಉಳಿಯುತ್ತಾ? ಭಾರತದ ಒಕ್ಕೂಟವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಅವತ್ತು ಗೊತ್ತಿಲ್ವಾ ಒಂದು ಭಾಷೆಯ ಚಳುವಳಿ ಅವತ್ತು ಪಾಕಿಸ್ತಾನದಿಂದ ಮತ್ತೊಂದು ಬಾಂಗ್ಲಾ ಆಗ್ಲಿಕ್ಕೆ ಕಾರಣ ಆಯಿತು ಅನ್ನೋದು ಇತಿಹಾಸವನ್ನು ಇವರು ಓದ್ಕೊಳ್ಳಿ. ಹಂಗೆ ನಾಳೆ ದಕ್ಷಿಣ ಭಾಷೆಗಳ ಮೇಲೆ ಬಲವಂತವಾದಂತ ಹಿಂದಿ ಹೇರಿಕೆ ಮಾಡಿದ್ರೆ ಭಾರತ ಒಕ್ಕೂಟ ಉಳಿಯೋದು ಭಾರಿ ಕಷ್ಟ ಆಗುತ್ತೆ ಅನ್ನುವ ಎಚ್ಚರಿಕೆಯನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಹಿಂದಿ ವಿರುದ್ಧವಾಗಿ ಮಾತಾಡಿದ್ರೆ ನಮ್ಮನ್ನು ದೇಶದ್ರೋಹಿಗಳು ಅಂತ ಕರಿತೀರಿ ನೀವು. ನಮ್ಮ ಭಾಷೆಯ ಪರವಾಗಿ ಮಾತಾಡಿದ್ರೆ, ನಮ್ಮ ನಾಡಿನ ಮಕ್ಕಳ ಪರವಾಗಿ ಮಾತಾಡಿದ್ರೆ ನಾವು ದೇಶದ್ರೋಹಿಗಳು ಹಾಕ್ತೀವಿ. ಇವರು ಮಹಾ ದೇಶಭಕ್ತರಂತೆ, ದೇಶ ಒಡ್ಲಿಕ್ಕೆ ನಿಂತಿರೋರು ಇವರು ದೇಶಭಕ್ತರಂತೆ. ಇಡೀ ಅಖಂಡವಾದ ಭಾರತವನ್ನು ಕಟ್ಟಬೇಕಾದ್ರೆ ಇಲ್ಲಿಯ ಭಾಷೆಗಳು, ಇಲ್ಲಿಯ ಸಂಸ್ಕೃತಿಗಳು, ಇಲ್ಲಿಯ ಆಚಾರ ವಿಚಾರಗಳೇ ಭವಿಷ್ಯದ ಭಾರತವೇ ಹೊರತು ಒಂದು ಹಿಂದಿ ಭಾರತ ಅಲ್ಲ, ಹಿಂದಿಯ ಪ್ರಭುತ್ವ ಅಲ್ಲ. ಹಿಂದಿ ಈ ದೇಶ ಒಗ್ಗೂಡಿಸ್ಲಿಕ್ಕೂ ಸಾಧ್ಯ ಇಲ್ಲ. ಹಿಂದಿಯ ಒಕ್ಕೂಟದ ಭಾಷೆ ಆಗದಾದ್ರೆ ಭಾರತ ಒಕ್ಕೂಟ ಉಳಿಯಲ್ಲ ಅನ್ನೋ ಎಚ್ಚರಿಕೆಯನ್ನ ನೇರವಾಗಿ ಹೇಳಬೇಕಾಗತ್ತೆ. ಸೋಮವಾರದ ಹೋರಾಟ ಯಾವ ರೀತಿಯಲ್ಲಿ ಇರುತ್ತೆ ಸರ್? ರಾಜ್ಯಪಾಲರು, ಯಾವ ಕರ್ನಾಟಕದ ರಾಜ್ಯಪಾಲರು ಹಿಂದಿ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದ್ರಲ್ಲ, ಆ ರಾಜ್ಯಪಾಲರು ಒಂದು ನಿಮಿಷ ಕರ್ನಾಟಕದಲ್ಲಿ ಇರಬಾರ್ದು, ನಿಮ್ಮ ಕಂಟು ಮೂಟೆ ಕಟ್ಕೊಂಡು ವಾಪಸ್ಸು ನಿಮ್ಮ ರಾಜ್ಯಕ್ಕೆ ಹೋಗಿ, ನಿಮ್ಮ ಕೇಂದ್ರಕ್ಕೆ ಹೋಗಿ ಎನ್ನುವ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಸಾವಿರಾರು
ಕರವೇ ಕಾರ್ಯಕರ್ತರು ರಾಜಭವನಕ್ಕೆ ಮುತ್ತಿಗೆ ಹಾಕ್ತೀವಿ. ಸರ್, ಈ ವರ್ಷ ಗ್ರೇಡಿಂಗ್ ಇಟ್ಟಿದ್ದಾರೆ ಹಿಂದಿಗೆ. ಮುಂದಿನ ವರ್ಷದಿಂದ ಶಾಲೆಯಲ್ಲಿ ಕಲಿಸ್ಬೇಕಾ ಬೇಡವಾ, ಅದನ್ನ ಯಾವ ರೀತಿ ಕರ್ವೆ ಆಗ್ರಹ ಮಾಡುತ್ತೆ? ನೋಡಿ, ಹಿಂದಿ ಕಲಿಸಬೇಡಿ, ಒಂದು ಭಾಷೆ ಕಲೀಲಿಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ಹಿಂದಿಗೆ ಅಂಕ ಕೊಡೋದು ಬೇಡ ಅಂತ ಹೇಳಿ ಆ ಅಂಕವನ್ನ 625 ಇದನ್ನ 525 ಇಳಿಸಿ ಹಿಂದಿಗಿದ್ದಂತ ಅಂಕವನ್ನ ಕರ್ನಾಟಕ ಸರ್ಕಾರ ಶಿಕ್ಷಣ ನೀತಿ ವಾಪಸ್ ತಗೊಂಡಿದೆ. ಅಷ್ಟೇ, ಹಿಂದಿ ಯಾರಿಗೂ ಕಲಿಸ್ಬೇಡಿ ಅಂತಲೂ ಹೇಳಿಲ್ಲ, ಹಿಂದಿ ಕಲಿಬೇಡಿ ಅಂತ ಹೇಳಿ ಯಾರೂ ಹೇಳಿಲ್ಲ. ಹಾಗಾಗಿ ಹಿಂದಿ ಕಲೀಲಿಕ್ಕೆ ನಾವು ಕರ್ನಾಟಕದಲ್ಲಿ ನೀವು 1000 ಭಾಷೆ ಕಲ್ತ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ಕನ್ನಡದ ಸಾರ್ವಭೌಮತೆಗೆ, ಕನ್ನಡದ ಮಕ್ಕಳ ಸಾರ್ವಭೌಮತೆಗೆ ಧಕ್ಕೆ ತರುವಂತ ಹಿಂದಿಯನ್ನ ಯಾವುದೇ ಕಾರಣಕ್ಕೂ ನಾವು ಅಧಿಕೃತವಾಗಿ ಒಪ್ಕೊಳ್ಳಿಕ್ಕೆ ನಮಗೆ ಇಷ್ಟ ಇಲ್ಲ. ನಮ್ಮ ಮೇಲೆ ಬಲವಂತವಾದ ಹೇರಿಕೆಯನ್ನ ಮಾಡಬೇಡಿ ಎನ್ನುವ ಎಚ್ಚರಿಕೆಯ ಹೊರತು ಹಿಂದಿ ಒಂದು ಭಾಷೆಯ ಕಲಿಬೇಡಿ ಅಂತ ಹೇಳಿ ನಾವೆಲ್ಲೂ ವಿರೋಧ ವ್ಯಕ್ತಪಡಿಸಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಕರ್ವೆ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.